ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮದು ಆಫೀಸ್ ರಜೆ ಇತ್ತು, ಅದಕ್ಕಾಗಿ ಎಲ್ಲಾದರೂ ಹೋಗೋಣ ಅಂತ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನಮ್ಮ ಕೆಂಗೇರಿಯಿಂದ ನಿಯರ್ ಓಂಕಾರೇಶ್ವರ ಟೆಂಪಲ್ ಇದೆ, ಅಲ್ಲಿ ಒಂದು 12 ಲಿಂಗಗಳೇನೋ ಇದಾವಂತೆ. ಆಮೇಲೆ ವಿಶ್ವದ ಅತ್ಯಂತ ದೊಡ್ಡ ಗಡಿಯಾರ ಇದೆ ಅಂತ ಅಂದರು. ಆಮೇಲೆ ತ್ರಿಶೂಲ ಅದೆಲ್ಲ ನೋಡಿಕೊಂಡು ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಇನ್ಸೈಡು ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ, ಔಟ್ಸೈಡೆಲ್ಲ ಮಾಡಿರ್ತೀನಿ ಎಷ್ಟಾಗುತ್ತಷ್ಟು. ಆಮೇಲೆ ಅದೇ ರೋಡ್ಗೆ ಬರಬೇಕಾದ್ರೆ ವಿಷ್ಣು ಸರ್ ಸಮಾಧಿ ಒಂದು ಇತ್ತಲ್ಲಿ ಮುಂಚೆ, ಇವಾಗ ಅದನ್ನೆಲ್ಲ ಮಾಡಿದ್ದು ಪ್ರಾಬ್ಲಮ್ ಆಯಿತು. ನೋಡೋಣ, ಅದನ್ನು ಬರಬೇಕಾದ್ರೆ ತೋರಿಸ್ತೀನಿ ಏನಾಗುತ್ತೆ ಅಂತ. ನೋಡೋಣ ಬನ್ನಿ. ಎಲ್ಲ ರೆಡಿಯಾಗಿ ಹೊಂಟೀವಿ. ಇಲ್ಲೇ ಹೋಗಬೇಕಾದ್ರೆ ವಿಷ್ಣು ಸರ್ ಸಮಾಧಿ ಇತ್ತು ಮುಂಚೆ, ಇವಾಗೇನಿಲ್ಲ. ಅವರ ಅಂತ್ಯ ಸಂಸ್ಕಾರ ಆಗಿದ್ದು ಇಲ್ಲೇ ಅಭಿಮಾನಿ ಸ್ಟುಡಿಯೋದಲ್ಲಿ. ಇವಾಗ ಆ ಜಾಗದಲ್ಲಿ ಯಾರೋ ಗೊತ್ತಿಲ್ಲ, ಆಗಸ್ಟ್ 8ನೇ ತಾರೀಕು ನೈಟ್ ಎಲ್ಲ ನೆಲಸಮ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಾಗಿಲ್ಲ, ಆದರೂ ಈ ಥರ ಮಾಡೋದು ಸರಿ ಇಲ್ಲ. ಅದಕ್ಕೆ ಸುದೀಪ್ ಸರ್ ಹೇಳಿದರು, ಯಾರು ಮಾಡಿದ್ರು ಅವರು ಈ ಕಡೆ ಬರಬೇಡಿ, ಅಭಿಮಾನಿಗಳು ಏನು ಮಾಡ್ತಾರಂತೆ ಗೊತ್ತಿಲ್ಲ, ಅಲ್ಲೇ ಇದ್ಬಿಡಿ ಅಂತ ಹೇಳಿದರು. ಹಂಗೆ ಗುರು, ಏನು ಮಾಡೋಕ್ಕಾಗಲ್ಲ. ಮೈಸೂರಲ್ಲಿ 5 ಎಕರೆಯಲ್ಲಿ ಸ್ಮಾರಕ ಮಾಡಿದ್ದಾರೆ ಮುಂಚೆ, ಬಟ್ ಇಲ್ಲಿ ಅಭಿಮಾನಿಗಳು ಮಾಡಿದ್ದು ನೋಡಬೇಕು, ಏನು ಮಾಡಬೇಕು. ಸುದೀಪ್ ಸರ್ ಅಲ್ಲೇ ಪಕ್ಕದಲ್ಲೇ ಅರ್ಧ ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುದೀಪ್ ಸರ್ ಬರ್ಡೇ ಸೆಪ್ಟೆಂಬರ್ 2ನೇ ತಾರೀಕು ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ವಿಷ್ಣುವರ್ಧನ್ ಸರ್ ಅವರ ಬರ್ಡೇ ಸೆಪ್ಟೆಂಬರ್ 18 ಅಡಿಕಲ್ಲು ಹಾಕ್ತೀವಿ ಅಂತ ಹೇಳಿದರು. ಆದರೆ ಅಭಿಮಾನಿ ಸ್ಟುಡಿಯೋದಲ್ಲೇ ಆಗಬೇಕು, ಇಲ್ಲಾಂದರೆ ಆ ಪ್ಲೇಸ್ನ ಸ್ಟೇಡಿಯಂ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೂ ಅವರಿಗೆ ಕರ್ನಾಟಕ ರತ್ನ ಪದ್ಮ ಪ್ರಶಸ್ತಿ ಸಿಗಬೇಕಿತ್ತು, ಏನಕ್ಕೋ ಕೊಟ್ಟಿಲ್ಲ ಅವ್ರಿಗೆ. ಅದೆಲ್ಲ ಸಿಗಬೇಕು, ನೋಡೋಣ ಏನಾಗುತ್ತೆ ಅಂತ. ಮೊನ್ನೆ ಅದೇ ಅವತ್ತು ಆದಾಗ ಈ ಥರ ಎಲ್ಲ ಸ್ಟ್ರೈಕ್ ಮಾಡಿದರು, ಅವತ್ತಿಂದ ಎಲ್ಲ ಗೇಟ್ ಹಾಕ್ಬಿಟ್ಟವ್ರೆ. ಏನೇನು ಮಾಡ್ತಾರೆ ಮುಂದೆ ನೋಡಬೇಕು. A few moments later. ಇವಾಗ ಬಂದ್ವಿ ಓಂಕಾರೇಶ್ವರ ಟೆಂಪಲ್ಗೆ. ಬನ್ನಿ ಒಳಗಡೆ ಹೋಗೋಣ. ಮುಂದೆ ಗೇಟ್ಗೆ ಸೆಕ್ಯೂರಿಟಿ ಇರ್ತಾರೆ ಇಲ್ಲೇ. ಅವರು ಒಳಗಡೆ ಬೈಕ್ ತೊಗೊಂಡು ಹೋಗ್ತೀನಿ ಅಂದರೆ 10 ರೂಪಾಯಿ ಫೀಸ್ ಕೇಳ್ತಾರೆ ಒಳಗಡೆ ಪಾರ್ಕಿಂಗ್ ಮಾಡೋಕ್ಕೆ. ಒಂದು 500 ಮೀಟರ್ಸ್ ಆಗುತ್ತೆ ಮುಂದೆ ಟೆಂಪಲ್ಲು, ಅದಕ್ಕೆ ಒಂದು 10 ರೂಪೀಸ್ ತೊಗೊತಾರೆ. ಇಲ್ಲ ನೀವು ಔಟ್ಸೈಡಲ್ಲೇ ರೋಡ್ ಸೈಡ್ ಹಾಕ್ತೀನಿ ಅಂತಂದರೆ ಏನು ಚಾರ್ಜಸ್ ಏನಿರಲ್ಲ, ಫೀಸು. ಹಾಗೆ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಮುಂದೆ ನೀವು ಹೋದಂಗೆ ಒಂದು ದೊಡ್ಡ ತ್ರಿಶೂಲ ಕಾಣಿಸುತ್ತೆ, ನೋಡ್ತಾ ಇದ್ರಲ್ಲ ಅದು. ಅದಕ್ಕೆ 3 ಮುಳ್ಳುಗಳಿದಾವಲ್ಲ ಮೇಲೆ, ಅದಕ್ಕೆಲ್ಲನೂ ಹೆಸರಿದೆ. ಆಮೇಲೆ ಒಳಗಡೆ ಹೋದಂಗೆ ಒಂದು 12 ಲಿಂಗಗಳಿದ್ದಾವೆ, ಬಟ್ ಒಳಗಡೆ ಏನು ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ, ಔಟ್ಸೈಡ್ ಎಲ್ಲ ಮಾಡ್ತೀನಿ. ಆಮೇಲೆ ಇದು ಓಂಕಾರೇಶ್ವರ ಟೆಂಪಲ್ ಏನಿದೆಯಲ್ಲ, ಇದರಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಏನೇನಿದೆ ಎಲ್ಲ ಹಿಸ್ಟ್ರಿ ತಿಳ್ಕೊಳ್ಳೋಣ ಇವತ್ತು. ಫುಲ್ಲೆಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ ನಿಮಗೆ. ಲಾಸ್ಟಲ್ಲಿ ವಿಡಿಯೋ ಅಷ್ಟು ಅಪ್ಲೋಡ್ ಮಾಡ್ತೀನಿ. ಬೃಹತ್ ತ್ರಿಶೂಲ. ಇಲ್ಲಿ ನಿರ್ಮಿಸಲಾದ ತ್ರಿಶೂಲವು ಭಾರತದ ಅತ್ಯಂತ ದೊಡ್ಡ ತ್ರಿಶೂಲಗಳಲ್ಲಿ ಒಂದಾಗಿದೆ. ಇದರ ಎತ್ತರ ಸುಮಾರು 108 ಅಡಿ, ಸುಮಾರು 33 ಮೀಟರ್ ಆಗಿದೆ ಎಂದು ಹೇಳಲಾಗುತ್ತದೆ. ತ್ರಿಶೂಲವನ್ನು ಲೋಹದ ಬಲಿಷ್ಠ ವಸ್ತುಗಳಿಂದ ತಯಾರಿಸಲಾಗಿದೆ. ತ್ರಿಶೂಲದ ಅಡಿಪಾಯವನ್ನು ಕಲ್ಲಿನ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ತ್ರಿಶೂಲದ ಪೌರಾಣಿಕ ಮಹತ್ವ. ತ್ರಿಶೂಲವು ಶಿವನ ಮುಖ್ಯ ಆಯುಧ. ಇದು 3 ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. 1. ಇಚ್ಛಾಶಕ್ತಿ, ವಿಲ್ ಪವರ್. 2. ಜ್ಞಾನಶಕ್ತಿ, ಪವರ್ ಆಫ್ ನಾಲೆಡ್ಜ್. 3. ಕ್ರಿಯಾಶಕ್ತಿ, ಪವರ್ ಆಫ್ ಆಕ್ಷನ್. ತ್ರಿಶೂಲದ ಓಂಕಾರ್ ಹಿಲ್ಸ್ ಬೆಂಗಳೂರು ನಗರದ ಅತ್ಯಂತ ಎತ್ತರದ ಪರ್ವತಗಳಲ್ಲಿ ಒಂದು, ಸುಮಾರು 2800 ಅಡಿ ಎತ್ತರದಲ್ಲಿದೆ. ಇಲ್ಲಿ ನಿರ್ಮಿತವಾದ ಓಂಕಾರೇಶ್ವರ ದೇವಸ್ಥಾನ ಪ್ರಸಿದ್ಧ ಶೈವ ಕ್ಷೇತ್ರವಾಗಿದ್ದು, ಓಂಕಾರ ನಾದದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಸ್ಥಾಪಿಸಲಾದ ಓಂಕಾರೇಶ್ವರ ಲಿಂಗವು ಭಗವಾನ್ ಶಿವನ ಪಂಚಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರ ರೂಪವನ್ನು ಪ್ರತಿನಿಧಿಸುತ್ತದೆ. ದೇವಾಲಯದ ಸುತ್ತಮುತ್ತ ಶಾಂತ ವಾತಾವರಣ, ಹಸಿರಿನ ಪರಿಸರ ಹಾಗೂ ಆಧ್ಯಾತ್ಮಿಕ ಚೈತನ್ಯ ತುಂಬಿರುತ್ತದೆ. ಈ ಪರ್ವತದ ಮೇಲಿರುವುದರಿಂದ ಇದು ಬೆಂಗಳೂರು ನಗರದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡುವ ಅತ್ಯುತ್ತಮ ಸ್ಥಳವಾಗಿದೆ. ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆ, ವಿಶೇಷವಾಗಿ ಶಿವರಾತ್ರಿ ಹಾಗೂ ಕಾರ್ತಿಕ ಮಾಸದ ವೇಳೆ ವಿಶೇಷ ಉತ್ಸವಗಳು ನಡೆಯುತ್ತವೆ. 1. ಓಂಕಾರ ಪರ್ವತ ಗಂಟೆ. ಇಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಗಂಟೆಗಳಲ್ಲಿ ಒಂದಾಗಿದೆ. ಈ ಗಂಟೆಯ ತೂಕ 2200 kg ಗಳಷ್ಟಿದೆ. ಬಾರಿಸಿದಾಗ ಸಂಪೂರ್ಣ ಪರ್ವತ ಪ್ರದೇಶದಲ್ಲಿ ನಾದ ಹರಡುತ್ತದೆ. 2. ಓಂಕಾರ ಮಠ. ಆಧ್ಯಾತ್ಮಿಕ ಅಧ್ಯಯನ ಹಾಗೂ ಧ್ಯಾನಕ್ಕಾಗಿ ನಿರ್ಮಿತವಾಗಿದೆ. ವಿದ್ವಾಂಸರ ಉಪನ್ಯಾಸ, ಭಜನೆ, ಧ್ಯಾನ ಶಿಬಿರಗಳು ಇಲ್ಲಿ ನಡೆಯುತ್ತವೆ. 3. ಸಮಯ ಗೋಪುರ. ಇಲ್ಲಿ ವಿಶ್ವದ ಅತಿ ದೊಡ್ಡ ಗಡಿಯಾರ ಇದೆ.
ಇದು ಜಗತ್ತಿನ 4ನೇ ಅತಿ ದೊಡ್ಡ ಗಡಿಯಾರವಾಗಿದ್ದು, ಬೆಂಗಳೂರು ಪ್ರವಾಸಿಗರ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಸಂಸ್ಥಾಪಕ ಬ್ರಹ್ಮಶ್ರೀ ರಮಣಾನಂದ ಸ್ವಾಮೀಜಿ ಅವರು ಸ್ಥಾಪಿಸಿದರು. ಈ ದೇವಾಲಯವನ್ನು ಜಗತ್ತಿನ 12 ಜ್ಯೋತಿರ್ಲಿಂಗಗಳು ಪ್ರತಿನಿಧಿಸುವಂತೆ ನಿರ್ಮಿಸಲಾಗಿದೆ. ಅಂದರೆ, ಒಂದು ಸ್ಥಳದಲ್ಲೇ ಭಾರತದ 12 ಪವಿತ್ರ ಜ್ಯೋತಿರ್ಲಿಂಗ ಕ್ಷೇತ್ರಗಳ ಪ್ರತಿರೂಪಗಳನ್ನು ಭಕ್ತರಿಗೆ ದರ್ಶನ ಮಾಡುವ ಅವಕಾಶವನ್ನು ಒದಗಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಮುಖ್ಯ ಆಕರ್ಷಣೆ ಓಂಕಾರೇಶ್ವರ ಲಿಂಗ. ಇದು ಶೈವ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ. ದೇವಸ್ಥಾನದ ಇತಿಹಾಸದ ಪ್ರಮುಖ ಉದ್ದೇಶವೆಂದರೆ ಶೈವ ವೈಷ್ಣವ ಪರಂಪರೆ, ವೇದಾಧ್ಯಯನ, ಭಕ್ತಿ ಹಾಗೂ ಧ್ಯಾನವನ್ನು ಸಮನ್ವಯಗೊಳಿಸುವ ಆಧ್ಯಾತ್ಮಿಕ ಕೇಂದ್ರವನ್ನು ಬೆಂಗಳೂರಿನ ಹೃದಯ ಭಾಗದಲ್ಲೇ ಸ್ಥಾಪಿಸುವುದು. ಓಂಕಾರ ಆಶ್ರಮದಲ್ಲಿ ನಿತ್ಯ ಪೂಜೆ, ವೇದ ಪಾಠ, ಧ್ಯಾನ ಶಿಬಿರ ಹಾಗೂ ಜಪ ಹೋಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರ ಮೂಲಕ ಸಾವಿರಾರು ಭಕ್ತರು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತಾರೆ. ಓಂಕಾರ ಹಿಲ್ಸ್ನಲ್ಲಿ ನಿರ್ಮಿಸಲಾದ ಸಮಯ ಗೋಪುರವು ವಿಶ್ವದ ಅತಿ ದೊಡ್ಡ ಗಡಿಯಾರಗಳಲ್ಲಿ ಒಂದಾಗಿದೆ. ಅದೇ ರೀತಿ ಇಲ್ಲಿ ಇರುವ ಮಹಾಗಂಟೆ ಕೂಡ ಪ್ರಪಂಚದ ಅತಿ ದೊಡ್ಡ ಗಂಟೆಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರವನ್ನು ದಕ್ಷಿಣ ಭಾರತದ ಕಾಶಿ ಎಂದು ಭಕ್ತರು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಒಂದು ಸ್ಥಳದಲ್ಲೇ 12 ಜ್ಯೋತಿರ್ಲಿಂಗ ದರ್ಶನ ಲಭ್ಯ. ದೇವಾಲಯವನ್ನು ಬ್ರಹ್ಮಶ್ರೀ ರಮಣಾನಂದ ಸ್ವಾಮೀಜಿ ಅವರು ಸ್ಥಾಪಿಸಿದರು. ಇದು 12 ಜ್ಯೋತಿರ್ಲಿಂಗಗಳ ಪ್ರತಿರೂಪವನ್ನು ಒಳಗೊಂಡಿದೆ. ಆಧ್ಯಾತ್ಮಿಕ ಶಿಕ್ಷಣ, ವೇದ ಪಾಠ, ಭಕ್ತಿ ಹಾಗೂ ಧ್ಯಾನ ಕೇಂದ್ರವಾಗಿದೆ. ಮಹಾಗಂಟೆ ಮತ್ತು ಗಡಿಯಾರ ಗೋಪುರವು ಇದರ ವಿಶೇಷ ಆಕರ್ಷಣೆ. 12 ಜ್ಯೋತಿರ್ಲಿಂಗಗಳ ಪೌರಾಣಿಕ ಕಥೆಗಳು. 1. ಸೋಮನಾಥೇಶ್ವರ, ಗುಜರಾತ್. ಚಂದ್ರನಿಗೆ ಸೋಮ ದಕ್ಷಿಣಾಪಥದ ದಕ್ಷ ಪ್ರಜಾಪತಿಯ ಪುತ್ರಿಯರೊಂದಿಗೆ ವಿವಾಹವಾದನು. ಆದರೆ ಅವನು ಒಂದೇ ಹೆಂಡತಿಯಾದ ರೋಹಿಣಿಯನ್ನೇ ಹೆಚ್ಚು ಪ್ರೀತಿಸಿದನು. ಇದರಿಂದ ದಕ್ಷನು ಕೋಪಗೊಂಡು ಚಂದ್ರನಿಗೆ ಶಾಪ ನೀಡಿದನು, ಅವನು ಕ್ಷಯರೋಗದಿಂದ ನಾಶವಾಗುವಂತೆ. ಚಂದ್ರನು ಶಿವನನ್ನು ತಪಸ್ಸು ಮಾಡಿದನು. ಶಿವನು ಅವನ ಶಾಪವನ್ನು ನಿವಾರಿಸಿ ಸೋಮನಾಥ ಎಂಬ ಲಿಂಗರೂಪದಲ್ಲಿ ಪ್ರತ್ಯಕ್ಷನಾದನು. 2. ಮಲ್ಲಿಕಾರ್ಜುನೇಶ್ವರ, ಆಂಧ್ರ ಪ್ರದೇಶ, ಶ್ರೀಶೈಲಂ. ಪಾರ್ವತಿಯವರ ಮತ್ತು ಶಿವನ ಮಗನಾದ ಕಾರ್ತಿಕೇಯ ತನ್ನ ವಿವಾಹಕ್ಕಾಗಿ ಕ್ರೋಧಗೊಂಡು ಕುಮಾರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದನು. ಶಿವ ಪಾರ್ವತಿಗಳು ಮಗನನ್ನು ಸಮಾಧಾನಗೊಳಿಸಲು ಅಲ್ಲಿಗೆ ಹೋದಾಗ ಅವರು ಮಲ್ಲಿಕಾರ್ಜುನೇಶ್ವರ ರೂಪದಲ್ಲಿ ವಾಸ್ತವ್ಯ ಹೂಡಿದರು. 3. ಮಹಾಕಾಳೇಶ್ವರ, ಉಜ್ಜಯಿನಿ, ಮಧ್ಯಪ್ರದೇಶ. ಉಜ್ಜಯಿನಿಯ ರಾಜ ಚಂದ್ರಸೇನನು ಶಿವಭಕ್ತನಾಗಿದ್ದನು. ಶತ್ರುಗಳು ಅವನ ಮೇಲೆ ದಾಳಿ ಮಾಡಿದಾಗ ಶಿವನು ಮಹಾಕಾಲ ರೂಪದಲ್ಲಿ ಪ್ರತ್ಯಕ್ಷನಾಗಿ ರಾಕ್ಷಸರನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸಿದನು. ನಂತರ ಆತನು ಲಿಂಗ ರೂಪದಲ್ಲಿ ಅಲ್ಲಿ ನೆಲೆಸಿದನು. 4. ಓಂಕಾರೇಶ್ವರ, ಮಧ್ಯಪ್ರದೇಶ, ನರ್ಮದಾ ತೀರ. ಮಂದನಕಟ ಪರ್ವತದಲ್ಲಿ ನರ್ಮದಾ ನದಿ ಹರಿಯುತ್ತಿದ್ದಾಗ ಅಲ್ಲಿ ದೇವತೆಗಳು ಶಿವನನ್ನು ಸ್ತುತಿಸಿದವು. ಅವರ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಓಂಕಾರೇಶ್ವರ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾನಗೊಂಡನು. ಓಂ ಕಾರದ ನಾದದಿಂದ ಪ್ರತ್ಯಕ್ಷನಾದ ದೇವರೆಂಬ ಕಾರಣದಿಂದ ಈ ಹೆಸರು ಬಂತು. 5. ಕೇದಾರನಾಥೇಶ್ವರ, ಹಿಮಾಲಯ, ಉತ್ತರಾಖಂಡ. ಮಹಾಭಾರತದ ನಂತರ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಶಿವನನ್ನು ಹುಡುಕಿದರು. ಶಿವನು ಅವರಿಗೆ ಕಾಣಿಸಿಕೊಳ್ಳದೆ ಎಮ್ಮೆ, ನಂದಿ ರೂಪದಲ್ಲಿ ಹಿಮಾಲಯದಲ್ಲಿ ಅಡಗಿಕೊಂಡನು. ಪಾಂಡವರು ಹಿಡಿಯಲು ಪ್ರಯತ್ನಿಸಿದಾಗ ಶಿವನು ಭೂಮಿಯೊಳಗೆ ಹೋದನು. ಅವನ ಪೃಷ್ಠಭಾಗ ಹೊರಗೆ ಬಂದು ಕೇದಾರನಾಥ ಜ್ಯೋತಿರ್ಲಿಂಗವಾಯಿತು. 6. ಭೀಮಾಶಂಕರ, ಮಹಾರಾಷ್ಟ್ರ. ಭೀಮ ಎಂಬ ರಾಕ್ಷಸನು ಲೋಕವನ್ನು ಕಾಡುತ್ತಿದ್ದನು. ಅವನನ್ನು ಸಂಹರಿಸಲು ಶಿವನು ಭೀಮಾಶಂಕರ ರೂಪದಲ್ಲಿ ಪ್ರತ್ಯಕ್ಷನಾದನು. ಆ ಯುದ್ಧದ ಸ್ಥಳದಲ್ಲೇ ಲಿಂಗ ರೂಪದಲ್ಲಿ ನೆಲೆಸಿದನು. 7. ಕಾಶಿ ವಿಶ್ವನಾಥ, ವಾರಾಣಸಿ, ಉತ್ತರ ಪ್ರದೇಶ. ಕಾಶಿ ಎಂದರೆ ಶಿವನ ಪ್ರಿಯ ಕ್ಷೇತ್ರ. ಇಲ್ಲಿ ಶಿವನು ಪಾರ್ವತಿಯರೊಂದಿಗೆ ಸದಾ ವಾಸ್ತವ್ಯವಿರುತ್ತಾನೆ. ಭಕ್ತರಿಗೆ ಮುಕ್ತಿ ನೀಡುವುದಕ್ಕಾಗಿ ವಿಶ್ವನಾಥೇಶ್ವರ ರೂಪದಲ್ಲಿ ಪ್ರತ್ಯಕ್ಷನಾದನು. ಕಾಶಿಗೆ ಬಂದವನು ಮೋಕ್ಷಿಯಾಗುತ್ತಾನೆ ಎನ್ನುವ ನಂಬಿಕೆ ಇದೆ. 8. ತ್ರ್ಯಂಬಕೇಶ್ವರ, ಮಹಾರಾಷ್ಟ್ರ, ನಾಸಿಕ್. ಗೌತಮ ಋಷಿಯ ಆಶ್ರಮದಲ್ಲಿ ಗೋಹತ್ಯೆ ಸಂಭವಿಸಿದಂತೆ ತೋರಿಸಿದ ರಾಕ್ಷಸರು ಅವನನ್ನು ಪಾಪಿ ಎಂದು ನಿಂದಿಸಿದರು. ಋಷಿಯ ಪ್ರಾರ್ಥನೆಗೆ ಸ್ಪಂದಿಸಿ ಶಿವನು ಗಂಗೆಯನ್ನು ಭೂಮಿಗೆ ತಂದನು. ನಂತರ ಆತನು ತ್ರ್ಯಂಬಕೇಶ್ವರ ರೂಪದಲ್ಲಿ ಪ್ರತಿಷ್ಠಾನಗೊಂಡನು. 9. ವೈದ್ಯನಾಥ, ಜಾರ್ಖಂಡ್, ದೇವಘರ್. ರಾವಣನು ಶಿವನನ್ನು ಲಂಕೆಗೆ ಕರೆತರುವ ಸಂಕಲ್ಪ ಮಾಡಿಕೊಂಡನು. ಆತನು ತಪಸ್ಸು ಮಾಡಿ ಶಿವನಿಂದ ಲಿಂಗವನ್ನು ಪಡೆದುಕೊಂಡನು. ಆದರೆ ದೇವತೆಗಳು ಉಪಾಯ ಮಾಡಿ ಆ ಲಿಂಗವನ್ನು ಭೂಮಿಯಲ್ಲೇ ಇರಿಸಬೇಕೆಂದು ಯೋಚಿಸಿದವು.
ಕೊನೆಗೆ ಲಿಂಗ ಜಾರ್ಖಂಡ್ನಲ್ಲಿ ನೆಲೆಗೊಂಡಿತು. ಇದು ವೈದ್ಯನಾಥ ಜ್ಯೋತಿರ್ಲಿಂಗ ಎಂದು ಪ್ರಸಿದ್ಧಿ ಪಡೆದಿತು. 10. ನಾಗೇಶ್ವರ, ಗುಜರಾತ್. ದ್ವಾರಕಾ. ದಾರುಕ ಎಂಬ ರಾಕ್ಷಸನು ಸಂತರನ್ನು ಹಿಂಸಿಸುತ್ತಿದ್ದನು. ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿ ಶಿವನು ನಾಗೇಶ್ವರ ರೂಪದಲ್ಲಿ ಅವನನ್ನು ಸಂಹರಿಸಿದನು. 11. ರಾಮೇಶ್ವರ, ತಮಿಳುನಾಡು. ರಾಮೇಶ್ವರಂ. ರಾಮನು ರಾವಣನನ್ನು ಸಂಹರಿಸುವ ಮೊದಲು ಶಿವನನ್ನು ಪೂಜಿಸಲು ಬಯಸಿದನು. ಆತನು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು. ಇದೇ ಸ್ಥಳದಲ್ಲಿ ರಾಮನಿಂದ ಪೂಜಿಸಲ್ಪಟ್ಟ ಲಿಂಗ ರಾಮೇಶ್ವರ ಜ್ಯೋತಿರ್ಲಿಂಗವಾಯಿತು. 12. ಕೃಷ್ಣೇಶ್ವರ, ಮಹಾರಾಷ್ಟ್ರ. ಎಲ್ಲೋರಾ. ಕುಶಂಬ ಎಂಬ ಧರ್ಮನಿಷ್ಠ ಮಹಿಳೆ ತನ್ನ ಪತಿಯೊಂದಿಗೆ ಶಿವಭಕ್ತಿಯಿಂದ ಜೀವನ ನಡೆಸುತ್ತಿದ್ದಳು. ಆಕೆಯ ಪತಿಯ ಮರಣದ ನಂತರವೂ ಅವಳು ತೀವ್ರ ಭಕ್ತಿಯಿಂದ ಶಿವನನ್ನು ಆರಾಧಿಸಿದಳು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಕೃಷ್ಣೇಶ್ವರ ಜ್ಯೋತಿರ್ಲಿಂಗವಾಗಿ ಪ್ರತ್ಯಕ್ಷನಾದನು. ಪ್ರತಿ ಜ್ಯೋತಿರ್ಲಿಂಗವು ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿ ಭಕ್ತಿ, ಧೈರ್ಯ, ಧರ್ಮಗಳನ್ನು ರಕ್ಷಿಸಲು ಪ್ರತ್ಯಕ್ಷವಾದ ಶಿವನ ರೂಪವಾಗಿದೆ. ಆದ್ದರಿಂದಲೇ ಓಂಕಾರ ಹಿಲ್ಸ್ನಲ್ಲಿ ಈ 12 ಜ್ಯೋತಿರ್ಲಿಂಗ ದರ್ಶನ ಮಾಡುವುದು ಭಾರತದ ಪವಿತ್ರ ಕ್ಷೇತ್ರಗಳನ್ನು ಸುತ್ತಿ ಬಂದಂತೆ ಫಲ ನೀಡುತ್ತದೆ.